ಏನೊಂದು 50 kg ಇದೆಯಾ? ಏನ್ ಮಾವ? ನಿನ್ ತೂಕ. ಯಾಕೆ? ಅಯ್ಯೋ ಸಾರಿ ಮಾವ, ಗೊತ್ತಾಗ್ಲಿಲ್ಲ. ನೀನ್ ಯಾಕೆ ನಗ್ತಿದ್ಯಾ? ಅದು ಮಾವ, ನಾನು ಹೇಳಿದ್ರೆ ನೀವು ಬೈಯಲ್ಲ ತಾನೆ? ಕೋಪ ಮಾಡ್ಕೊಳ್ಳಲ್ಲ, ಏನಕ್ಕೆ ಹೇಳಿ. ಅದು ನಿಮ್ಮ ಮೈ ತುಂಬ ಅರ್ಶನ ಆಗಿದೆ. ಅದು ನಂಗೆ ಗೊತ್ತಿರೋ ವಿಷಯನ. ಇಷ್ಟ ತಾನೇ? ಮಾವ ಅಲ್ಲ, ಎಣ್ಣೆ ಸ್ನಾನ ಮಾಡಿಸೋ ಅಂದ್ರೆ ಅಷ್ಟು ಸ್ನಾನ ಮಾಡಿಸ್ತೀಯಾ? ಸರಿ, ಈಗಲಾದರೂ ಸ್ನಾನ ಮಾಡಿಸ್ತೀಯಾ? ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು. ರೊಮ್ಯಾಂಟಿಕ್ ಜೋಡಿ. ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ನಮ್ಮಿಬ್ಬರಿಗೆ ಏನು ಕೆಲಸ? ಬಾ 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 ಬಾ. ಬಾ. ಈ ಬೆಳ್ಳಿ ಯಾಕೆ ಸ್ನಾನ ಮಾಡಿಸ್ತಿದ್ದಾಳೆ? ಮಾಯಾ ಎಲ್ಲಿ ಹೋದ್ಲು? ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರಾದ್ರೂ ಇದೀರಾ ಆಚೆ? ಬಾಗಲ್ ತೆಗಿರಿ. ಮಾಯಾ, ಅದ್ಕೆ ಯಾಕೆ ನನ್ನ ಲಾಕ್ ಮಾಡ್ಕೊಂಡು ಹೋಗಿದ್ರಿ? ನಾನಲ್ಲ ಮಾಯಾ. ಅದ್ ಸರಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಅಣ್ಣನ್ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ದೆ ತಾನೆ? ಟವಲ್ ತಗೊಂಡು ಹೋಗೋಣ ಅಂತ ಬಂದೆ, ನೋಡಿದ್ರೆ ರೂಮ್ ಡೋರ್ ಲಾಕ್ ಆಗಿತ್ತು. ದಡ್ಡಿ ಮಾಯಾ ನೀನು. ಇಲ್ಲಿ ಟವಲ್ ಅನ್ಕೊಂಡು ಕೂತ್ಕೋ, ಅಲ್ಲಿ ಬೆಳ್ಳಿ ಅಣ್ಣಂಗೆ ಸ್ನಾನ ಮಾಡಿಸ್ತಿದ್ದಾಳೆ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಬೆಳ್ಳಿ. ತುಂಬಾ ಚೆನ್ನಾಗಿ ಸ್ನಾನ ಮಾಡಿಸಿದ್ಯಾ. ಬೆಳ್ಳಿ, ಹೇಳಿ ಮಾವ. ಹಬ್ಬಕ್ಕೆ ಅಂತ ಸೀರೆ ತಂದಿದ್ದೀರಿ, ತಗೋ. ಹೋಗಿ ಉಡ್ಕೊಂಬ. ಅಬ್ಬಾ, ಮುತ್ತು ಮಾವ ಬಂದು ನನ್ನ ಜೊತೆ ಈ ದೀಪನ ಅಂಟಿಸ್ಬಿಟ್ರೆ ನನ್ನ ಆಸೆ ನೆರವೇರ್ದಂಗಾಗತ್ತೆ. ಜೊತೆಗೆ ಈ ಮನೆ ಸಂಪ್ರದಾಯನ ನಾನೇ ಪೂರೈಸ್ದಂಗಾಗತ್ತೆ. ಮಾವ, ನಂಗೋಸ್ಕರ ಕಾಯ್ತಿದ್ದ? ಹೌದು ಮಾವ. ಮಾವ, ಥ್ಯಾಂಕ್ ಯು ಸೋ ಮಚ್. ಬಂದು ನನ್ನ ಆಸೆನ ಪೂರೈಸಿದ್ದೀರಾ. ಬನ್ನಿ ಮಾವ, ದೀಪ ಅಂಟಿಸೋಣ. ಥ್ಯಾಂಕ್ ಯು ಸೋ ಮಚ್ ಮಾವ. ಥ್ಯಾಂಕ್ ಯು ಮಾವ. ನಾನು ಇಷ್ಟೊತ್ತು ಕಂಡಿದ್ದು ಕನಸ.
ಎಲ್ಲೋದ್ರು? ಇನ್ನೂ ಬಂದಿಲ್ವಲ್ಲ? ಬೆಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ? ಥ್ಯಾಂಕ್ಸು ಮಾವ. ಹಬ್ಬಕ್ಕೇನು ಸಿಹಿ ಮಾಡಿದ್ಯಾ? ಹೇಳಲ್ಲ, ತಿನ್ನಿಸ್ತೀನಿ. ದೀಪ ಹಚ್ಚೋದು ಈ ಮನೆ ಸಂಪ್ರದಾಯ. ಅದಕ್ಕೇನಂತೆ ಮಾವ, ಬನ್ನಿ ಹಚ್ಚಿ. ಈ ಮನೆ ಬೆಳಗ್ಬೇಕಾಗಿರೋಳು ನೀನು. ಹಚ್ಚೋಣ ಅಂತ ಹೇಳು. ಮನೆ ದೀಪ ಬೆಳಗ್ಬೇಕಾಗಿರೋದು ನಾನು. ನನ್ನ ಜೊತೆ ಸೇರಿ ದೀಪ ಹಚ್ಚೋ ಬದಲು ಆ ಮನೆ ಕೆಲಸದ ಜೊತೆ ಸೇರಿ ದೀಪ ಹಚ್ತಿದ್ದೀರ ಮಾವ. ಅವಳು ಹಚ್ಚಿರೋ ದೀಪನೆಲ್ಲ ನಾನು ಆರಿಸ್ತೀನಿ. ಇವತ್ತು ನಡಿಲಾರ್ದದ ವಶೀಕರಣ ನಾಳೆಯಿಂದ ನಡೆಯುತ್ತೆ. ಇವತ್ತು ಎಷ್ಟು ಆಟ ಆಡ್ತೀರಾ ಆಟಾಡಿ. ನಾಳೆಯಿಂದ ಈ ಮಾಯನ ಆಟ ಶುರು ಆಗುತ್ತೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸು ಮಾವ. ಅಲ್ಲಿ ನಿಮ್ಮ ಚಿತ್ರಮ್ಮನ ಫೋಟೋನ ಹೊಡೆದು ಬಿಸಾಕಬೇಕು. ಯಾಕೆ ಹೇಳಿದ್ ಮಾಡಬೇಕು? ಹಾಂ, ಮಾಡ್ತೀನಿ. ಮಹಾಕ ಹೇಳ್ದಂಗೆ ಮಾಡ್ತೀನಿ. ಚಿತ್ರಮ್ಮನ ಫೋಟೋ ಇರಬಾರ್ದಿಲ್ಲಿ. ಸ್ವಾತಿ, 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 ಏನ್ ಗೊತ್ತಾ, ಏನೋ ಸೌಂಡ್ ಆಯ್ತಲ್ಲ? ಏನಾಯ್ತು? ಏನ್ ಮಾಡಿದೆ ಸ್ವಾತಿ? ಸ್ವಾತಿ, ಏನ್ ಮಾಡಿದೆ ಪುಟ್ಟ ನೀನು? ಮುಟ್ಬೇಡಿ ನನ್ನನ್ನ. ಸ್ವಾತಿ, ಬಿಡಿ ನೀವು, ನನ್ನನ್ನು ಯಾರು ಮುಟ್ಬೇಡಿ. ಅದೇನೋ ನಾನೇನೋ ಮಾಡಿದ್ದೀನಿ ಅಂತ ಹೇಳ್ತಿದ್ರಿ. ಈಗ ಗೊತ್ತಾಯ್ತಾ? ನಿಮ್ಮ ಮಗಳಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ. ಮೊದಲು ಹುಷಾರು ಮಾಡಿ. ನನ್ನ ಮಗಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಉಪದೇಶ ನಂಗೆ ಬೇಕಾಗಿಲ್ಲ. ನಿರ್ಲಕ್ಷ್ಯ ಮಾಡದೆ ಪ್ರತಿ ಒಂದು ವಿಚಾರನೂ ಗಮನಿಸಬೇಕು. ಅಪಾಯ ಯಾವ ಕಡೆಯಿಂದಾದ್ರೂ ಬರಬಹುದು. ಏನೋ ತಪ್ಪು ನಡೀತಾ ಇದೆ, ಬದಲಾವಣೆ ಆಗ್ತಿದೆ ಅಂದ್ರೆ ಯಾಕೆ ಏನು ಅಂತ ವಿಚಾರಿಸಿ. ದುಷ್ಟ ಶಕ್ತಿಗಳ ಆರ್ಭಟ ಶುರು ಆಗೋಗಿದೆ. ಎಲ್ರ ಮೇಲೂ ಗಮನ ಇಡೋದನ್ನ ಮರಿಬೇಡಿ. ಇಲ್ಲ, ನನ್ನ ಮಗಳಿಗೆ ಏನೋ ಆಗಿದೆ.
ಇವಳು ಮುಂಚಿನ ಥರ ಇಲ್ಲ. ನಾನು ಕಾಪಾಡ್ತೀನಿ. ನಾನು ಪ್ರಾಣ ಕೊಟ್ಟಾದರೂ ನನ್ನ ಮಗಳನ್ನ ಕಾಪಾಡ್ತೀನಿ. ಷಣ್ಮುಗ, ನಿನ್ನ ಮನೆ ಕಡೆ ನೋಡ್ಕೊ. ನಾನು ಸ್ವಾತಿನ ಗುಣ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಬಾಪುಟ. खेल खत्म, नाटक बंद. ಸ್ವಾತಿ ಸ್ವಾತಿಗೆ ಏನಾಗಲ್ಲ, ಸಮಾಧಾನವಾಗಿರು. ಮಾವ ಬೆಳ್ಳಿ, ಮಾವ ಸ್ವಾತಿ ಮಾವ ನಾನು ಬರ್ತೀನಿ ಮಾವ. ಸ್ವಾತಿ ನಾನು ಬರ್ತೀನಿ ಮಾವ. ಸ್ವಾತಿ ಸ್ವಾತಿ ಹಲೋ ಮಂತ್ರವಾದಿಗಳೇ, ಈಗ ಮನೇಲಿ ಏನಾಯ್ತು ಅಂತ ಗೊತ್ತಾ? ಮುತ್ತು ಮಾವ ಈಗ ಸ್ವಾತಿನ ಕರ್ಕೊಂಡು ಹೊರಟಿದ್ದಾರೆ. ಮುಂದೆ ಏನು ಮಾಡೋದು? ನಾನು ಇದೀನಲ್ಲ, ಭಯ ಪಡಬೇಡ. ಬೆಳ್ಳಿ, ಸಮಾಧಾನ ಮಾಡ್ಕೊ. ನಮ್ಮ ಸ್ವಾತಿಗೆ ಏನು ಆಗಲ್ಲಮ್ಮ. ನನಗೆ ನಂಬಿಕೆ ಬರ್ತಿಲ್ಲ ಷಣ್ಮುಖಣ್ಣ. ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ದೀನಿ ಮಗು ಅದು. ಈಗ ಇದಕ್ಕಿದ್ದ ಹಾಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂದ್ರೆ ಏನ್ ಮಾಡ್ಲಿ? ಅವಳಗಂತ ಭಯ ಏನ್ ಕಾಡ್ತಿದೆ? ಈ ತರ ಭಯ ಪಡೋದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ಲ ಷಣ್ಮುಖಣ್ಣ. ಫಾರ್ಮ್ ಹಾರ್ದಾಗ್ತಾಳೆ, ಈ ಲೈಟ್ ಬೀಡಿಸ್ತಾಳೆ, ಈಗ ನೋಡಿದ್ರೆ ಚಿತ್ರಕ್ಕನ್ ಫೋಟೋನೇ ಹೊಡೆದಾಕಿದ್ದಾಳೆ. ಇದೆಲ್ಲ ನೋಡ್ತಿದ್ರೆ ಮುತ್ತು ಮಾವ ಹೇಳ್ದಾಗೆ ನನ್ನ ಸ್ವಾತಿಗೆ ಏನು ಆಗಿರಲ್ಲ ತಾನೆ. ನನಗೆ ಭಯ ಆಗ್ತಿದೆ ಷಣ್ಮುಖಣ್ಣ. ನಾನು ಈಗಲೇ ನನ್ನ ಸ್ವಾತಿ ಹತ್ರ ಮಾತಾಡಬೇಕು, ನಾನೆಲ್ಲ ನೋಡಬೇಕು ಷಣ್ಮುಖಣ್ಣ. ನಾನೇನು ಮಾಡಲಿ? ಐಶು ಐಶು ಮುತ್ತು ಮಾವಂಗೆ ಫೋನ್ ಮಾಡು ಐಶು. ನಾನು ಈಗಲೇ ನನ್ನ ಸ್ವಾತಿ ಹತ್ರ ಮಾತಾಡಬೇಕು ಐಶು. ಕಾಲ್ ಮಾಡ್ತೀನಿ. ಅದಕ್ಕೆ ಸ್ವಾತಿ ಸಂಪೂರ್ಣವಾಗಿ ಗುಣ ಆಗ್ತಾಳೆ. ಧೈರ್ಯವಾಗಿರು, ನೀನು ಅಳಬೇಡ, ನನ್ನ ಮಾತು ಕೇಳು, ಏನೂ ಆಗಲ್ಲ. ಐಶು, ಏನೂ ಆಗಲ್ಲ, ಬನ್ನಿ ಹೋಗೋಣ. ಏನೂ ಆಗಲ್ಲ. ವಿಶು, ಬೆಳ್ಳಿ ಅಳ್ತಿದ್ಯಾ? ಇಷ್ಟೊಂದು ಕಣ್ಣೀರು ಯಾಕೆ ಬೆಳ್ಳಿ? ಕಣ್ಣೀರು? ಹೋ, ಸ್ವಾತಿ ನೀನ್ ಸಾಕಿದ ಮಗಳಲ್ವಾ? ಆದ್ರೆ ಅವಳಿಗೆ ನೀನ್ ಹತ್ರ ಬರೋಕ್ಕೂ ಭಯ ಪಡ್ತಿದ್ದಾಳೆ, ಅದಕ್ಕೆ ಅಳ್ತಿದ್ಯಾ? ಅಥವಾ ಸ್ವಾತಿ ನಿನ್ನನ್ ಬಿಟ್ಟು ನನ್ನ ಕಡೆ ವಾಲ್ತಿದ್ದಾಳೆ ಅಂತ ಅಳ್ತಿದ್ಯಾ? ಪಾಪ, ಸ್ವಾತಿ ನಿನ್ನನ್ನ ಬಿಟ್ಟೋದ್ರು ನೀನ್ ಅವಳ ಜೊತೆ ಇರ್ಬೇಕಾಗಿತ್ತು. ಈ ಥರ ನೀನೊಂದ್ ಕಡೆ ಅವಳೊಂದ್ ಕಡೆ ಇದ್ರೆ ಸಂಬಂಧಗಳು ಬೇಗ ಮುರಿದೋಗುತ್ತೆ. ನೀನ್ ನಡ್ಕೋತಿರೋದ್ ನೋಡ್ತಿದ್ರೆ ಇವತ್ತಿಗೆ ತಾಯಿ ಮಗಳ ಸಂಬಂಧ ಫಿನಿಶ್ ಅನ್ನಿಸ್ತಿದೆ. ಇದಕ್ ನೀನೇನ್ ಹೇಳ್ತೀಯ? ಹುಷುಷು, ಇಷ್ಟೊಂದು ಕೋಪ? ಇಷ್ಟೊತ್ತು ಅಳ್ತಿದ್ದೆ, ಈಗ ಕಣ್ ಕೆಂಪಾಗೋಷ್ಟು ಕೋಪ ತೋರಿಸ್ತಿದ್ಯಾ, ಅದು ನನ್ ಮೇಲೆ. ಬೆಳ್ಳಿ, ನಾನೇನು ಮಾಡಿಲ್ಲ. ಸ್ವಾತಿ ಒಂಥರ ಗುಲಾಬಿ ತರ, ಅವಳನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಯಾರಾದ್ರೂ ಗಾರ್ಡನಿಗೆ ಬಂದ್ಬಿಟ್ಟು ಬರೀ ಆ ಗುಲಾಬಿ ಹೂನಷ್ಟೇ ಅಲ್ಲ, ಗಿಡದ ಸಮೇತ ಕಿತ್ ಬಿಸಾಕ್ತಾರೆ. ನೀನೇನು ಮಾಡಿಲ್ವಾ ಸ್ವಾತಿಗೆ? ನೀನೇನು ಮಾಡಿಲ್ಲ ಅಲ್ವಾ? ಏಯ್, ಏನೇ ನೀನು ಗೀನು ಅಂತ ಏಕವಚನದಲ್ಲಿ ಮಾತಾಡ್ತಿದ್ಯಾ? ಸ್ವಾತಿಗೆ ನೀನೇನು ಮಾಡಿಲ್ವಾ ಅಂದೆ. ನಾನೇನು ಮಾಡಿಲ್ಲ, ನನ್ನ ಪಾಡಿಗೆ ನಾನಿದ್ದೀನಿ. ನಿನ್ ಪಾಡಿಗೆ ನೀನ್ ಇದ್ಯಾ? ಸ್ವಾತಿಗೆ ನೀನೇನು ಕೆಟ್ಟದ್ ಬಯಸಿಲ್ವಾ? ಇಲ್ಲ. ಸ್ವಾತಿಗೆ ನೀನೇನು ಕೆಟ್ಟದ್ ಬಯಸಿಲ್ಲ ಅಂದ್ರೆ ಕ್ಯಾಂಡಲ್ ಇಟ್ಕೊಂಡು ಏನ್ ಹೇಳಕ್ ಕರ್ಕೊಂಡು ಹೋಗಿದ್ದೆ?
ಚೆನ್ನಾಗಿದ್ದು ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ಟೆ. ಬದುಕಿದಾಗ ನಮ್ಮಮ್ಮ ಅಜ್ಜಿನ ಹಂಗಿಸ್ದೆ. ನನಗ್ ಕಷ್ಟ ಕೊಟ್ರು ಮುತ್ತು ಮಾವಂಗ್ ಬೇಜಾರಾಗ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಬಿಡು ಬೆಳ್ಳಿ, ಬಿಡು ಬಿಡು ಬೆಳ್ಳಿ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನ್ನನ್ ಮಾತ್ರ ಉಳ್ಸಲ್ಲ. ನಿನ್ ಪಾಡಿಗೆ ನೀನಿದ್ರೆ ಒಳ್ಳೇದು. ನನ್ ಮಗಳು ತಂಟೆಗೆ ಏನಾದ್ರೂ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹುಷಾರ್. ಬೆಳಿ ಇನ್ನೊಂದು 4 ಬಾರಿಸ್ಬೇಕಾಯ್ತು. ಸರಿಯಾಗಿ ಶಾಸ್ತಿ ಮಾಡಿದೆ. Get well soon, Maya. ಒಂದ್ ಕಡೆ ಮುತ್ತು ಮಾವ ಹೊಡಿತಾರೆ, ಇನ್ನೊಂದ್ ಕಡೆ ಅಕ್ಕ ಅಕ್ಕ ಅಂತಿದ್ದಳು ಇವತ್ತು ಮಾಯ ಅಂತ ಕರಿತಿದ್ದಾಳೆ. ಅಷ್ಟೇ ಅಲ್ಲ, ನನ್ ಕೆನ್ನೆಗೆ ಹೊಡಿಯಷ್ಟು ಬೆಳ್ದಿದ್ಯಲ್ವಾ ಬೆಳ್ಳಿ. ಇರ್ಲಿ ಇರ್ಲಿ, ನಿನ್ನ ಆಟ ಏನೇ ಇದ್ರು ಇವತ್ತಷ್ಟೇ. ಇನ್ಮೇಲಿಂದ ನೀವೆಲ್ಲರೂ ನನ್ನ ಕಂಟ್ರೋಲಿಗೆ ಬರ್ತೀರಾ. ಒಬ್ಬೊಬ್ರನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತೀರಿ.